ಏನಾಗುತ್ತಂದರೆ ಹೋಗಿ ಒಂದು ಇಬ್ಬರನ್ನ ಕನ್ಸಲ್ಟ್ ಮಾಡಿದಾಗ್ಲೂ ಕೆಲವರು IVF ಮಾಡೋಣ, ಇಟ್ಸ್ ಆಲ್ರೆಡಿ ವೆರಿ ಲೇಟ್, ಯು ಹ್ಯಾವ್ ಟು ಹರಿ ಅಪ್ ಅಂತ ಹೇಳಿ. ಅಂದರೆ ಮಾನಸಿಕವಾದಂತಹ ಸಿದ್ಧತೆಗಳನ್ನ ನಮಗೆ ಕೊಡೋದ್ರಲ್ಲಿ ಅವ್ರು ಸ್ವಲ್ಪ ವಿಫಲರಾದರು ಅಂತ ನಾನು ಹೇಳಬಹುದು. ಅಂದರೆ ದೇ ಡಿಡ್ ನಾಟ್ ಸಜೆಸ್ಟ್ ಮೀ ಎನಿಥಿಂಗ್, ಏನು ಮಾಡಬಹುದು ಈಗೇನು ಮಾಡಬಹುದು, ವಾಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಸ್ಟೆಪ್. ಒಂದು ಸ್ವಲ್ಪ ಹೇಳಿ ಒಂಚೂರು ತಿಳುವಳಿಕೆ ಕೊಟ್ಟಿದ್ದೀರಾ, ಪ್ರಾಬಬ್ಲಿ ಇಟ್ ಕುಡ್ ಹ್ಯಾವ್ ಬಿನ್ ಮಚ್ ಅರ್ಲಿಯರ್, ಒಂದು 4 ವರ್ಷದ ಮುಂಚೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ಅದು ಏನಾಗಿತ್ತು ಅಂದರೆ ಹೆಂಗಂದ್ರೂ ಲಾಕ್ಡೌನ್ ಇತ್ತು, ಆಮೇಲೆ ನಮ್ಗೆ ಗೊತ್ತಿಲ್ಲ, ಕೆಲಸನೂ ಇಲ್ಲ, ಯು ಡೋಂಟ್ ನೋ ಫಾರ್ ಹೌ ಲಾಂಗ್. ಸೊ ಮೈಂಡ್ ವಾಸ್ ಆಲ್ಸೋ ಪ್ರಿಪೇರ್ಡ್, ಫಿಸಿಕಲಿ ವಿ ಆರ್ ನಾಟ್ ಡೂಯಿಂಗ್ ಮಚ್, ಎಲ್ಲದಕ್ಕೂ ನನಗೆ ಅಲ್ಲಿ ಅವಕಾಶ ಇತ್ತು ಅಂತ ಐ ಥಾಟ್ ದಟ್ ಇಸ್ ಅ ರೈಟ್ ಟೈಮ್ ಅಂತ ಐ ಹ್ಯಾಡ್ ಅಪ್ರೋಚ್. ಬಟ್ ಆಗ ನಂಗೆ ಯಾರೂ ಸರಿಯಾಗಿ ಸಜೆಸ್ಟ್ ಮಾಡಲಿಲ್ಲ, ಸಲಹೆ ಕೊಡಲಿಲ್ಲ. ಆ್ಯಂಡ್ ಮೋರೋವರ್ ದೇ ಡಿಡ್ ನಾಟ್ ಗಿವ್ ಮಿ ಟೈಮ್. ಐ ಥಿಂಕ್ ಯಾರೇ ಹೋದ್ರೂ ಒಂದು ಪೇಷಂಟಾಗಿ ನಾವು ಹೋಗ್ತೀವಂದರೆ ಡಾಕ್ಟರ್ ಹತ್ರ, ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗೋದು ಅವರಲ್ಲಿ ನಮ್ಗೆ ಭರವಸೆ ಬರಬೇಕಂತ ಹೇಳಿದ್ರೆ ದೇ ಹ್ಯಾವ್ ಟು ಗಿವ್ ಅ ಸಮ್ ಟೈಮ್. ಯಾಕಂದರೆ ಅವರೇ ನನಗೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ದೇ ಬಿಕಮ್ ಎವ್ರಿಥಿಂಗ್ ಫಾರ್ ಯು. ಆ ಡಾಕ್ಟರ್ ಇಸ್ ನಾಟ್ ಜಸ್ಟ್ ಅ ಡಾಕ್ಟರ್. ಆಪತ್ ಬಾಂಧವಗಿಂತ ಬಾಂಧವ್ಯನೇ ಬೆಳ್ಕೊಂಡು ಬಿಡುತ್ತೆ. ಯು ವಿಲ್ ನೆವರ್ ಫರ್ಗೆಟ್. ನೀವು ಹೇಳಿದ್ರಲ್ಲ ನಿಮ್ಮ ಗೈನಿಕ್ ಯಾರು ಅಂತ ಹೇಳಿದ್ರೆ ಅದು ಲೈಫ್ ಟೈಮ್. ನಿಮ್ಮ ಮಗ ದೊಡ್ಡವನಾದರೂ ಸಹ ಅವರ ಹೆಸರು ಅದಕ್ಕೆ ಅಟ್ಯಾಚ್ ಇರುತ್ತೆ ಮಗು ಜೊತೆಯಲ್ಲಿ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಪ್ರೊಫೆಷನ್ ಅಥವಾ ನಮ್ಮ ಪ್ರೊಫೆಷನ್ನ ಒಂದು ಪ್ರೊಫೆಷ್ನಲಿ ಒಂದು ಇದಿರಲ್ಲ ಅಲ್ಲಿ, ಇಟ್ ಗ್ರೋಸ್ ಬಿಯಾಂಡ್. ಅಲ್ಲಿ ನಾನು ಅಪ್ಪನ್ನು ನೋಡಬೇಕಾಗತ್ತೆ, ಅಮ್ಮನೂ ಅಲ್ಲಿ ನೋಡಬೇಕಾಗತ್ತೆ, ಒಬ್ಬ ವೈದ್ಯರಲ್ಲಿ ತಂದೆ ತಾಯಿ ಆಗಿ, ಅಣ್ಣ ತಂಗಿ ಆಗಿ ಎಲ್ಲರನ್ನೂ ನಾನು ಅಲ್ಲಿ ನೋಡಬೇಕಾಗತ್ತೆ. ಬಿಕಾಸ್ ವಿ ಆ್ಯಸ್ ಅ ಪೇಷಂಟ್ ವಿ ಗೋ ವಿತ್ ಸೋ ಮೆನಿ ಥಿಂಗ್ಸ್. ಹೌದು. ಆಮೇಲೆ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ನಮ್ಮ ದೇಹದೊಳಗೆ ನಮಗೇನಾಗ್ತದೆ ಅಂತ ನಮಗೆ ಗೊತ್ತಿರಲ್ಲ, ಯಾರೋ ನೋಡಿ ಹೇಳಬೇಕಲ್ವಾ. ಆ್ಯಂಡ್ ಈ ಥರದ್ದೆಲ್ಲ ಇರೋದ್ರಿಂದ ಇಟ್ ಟುಕ್ ಮಿ ಸಮ್ ಟೈಮ್. ಐ ವೇಸ್ಟೆಡ್ ಅರೌಂಡ್ 4 years ಅಂತ ಹೇಳಬಹುದು. ಓಕೆ. ನನ್ನ ಕಂಪ್ಯಾನಿಯನ್ ಬಗ್ಗೆ ಕೇಳ್ತಿದ್ದೆ. ಯಾಕೆ ಆ ಪ್ರಶ್ನೆ ಬಂತು ಅಂದರೆ, ಈಗಲೂ ಕೂಡ ಒಂದು ಮಗು ಅಂದರೆ ತಂದೆ ತಾಯಿ ಇಬ್ಬರೂ ಮುಖ್ಯ ಅನ್ನೋದು ಅದು ತಪ್ಪು ಕೂಡ ಅಲ್ಲ. ಯಾಕಂದ್ರೆ ಒಂದು ಬ್ಯಾಲೆನ್ಸ್, ತಂದೆ ತಾಯಿ ಮುಖ್ಯ. ಹಂಗಿರ್ಬೇಕಾದ್ರೆ ನಿಮ್ಗೆ ವೈದ್ಯರು ಕೂಡ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ, ಎಷ್ಟೋ ಜನ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ. ಈಗ ಒಂದು ಹೆಣ್ಮಗಳು ಭಾವನಾ ಥರದವರೇ ಯಾರೋ ಒಬ್ರು, ಆಯ್ತು ನನಗೂ ಒಂದು ಮಗು ಬೇಕು, ನನಗೆ ಪಾರ್ಟ್ನರ್ ಅಂತಿಲ್ಲ ಬಟ್ ಸ್ಟಿಲ್ ನನಗೊಂದು ಮಗು ಬೇಕು ಅನ್ನೋರಿಗೆ, ಈಸ್ ಇಟ್ ಈಸಿ ಭಾವನಾ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್? ನೌ ಇಟ್ ಹ್ಯಾಸ್ ಬಿಕಮ್ ಈಸಿ. ಈ ಮುಂಚೆ ದಾಂಪತ್ಯ ಜೀವನದಲ್ಲಿ ಇರಲೇಬೇಕು ಅಂತ ಇತ್ತು. ಅದನ್ನು ನಮಗೆ ಇವಾಗ ಕಾನೂನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ. ನಮ್ಮಲ್ಲಿ ನಮ್ಮ ದೇಶದ ಒಂದು ಹೆಣ್ಣಿನಲ್ಲಿ ನಾವು ಭರವಸೆ ಇಡಬೇಕು ಅನ್ನೋದನ್ನು ಎತ್ತಿ ಹಿಡ್ತಿದೆ ಇದ್ರ ಮೂಲಕ ಅಂತ ಹೇಳಬಹುದು. ಸೊ ನಾವು ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಎ ರೆಪ್ರೆಸೆಂಟೇಟಿವ್ ಆಲ್ಸೋ. ಅಂದರೆ ಒಂದು ಮೇಲ್ ರೆಪ್ರೆಸೆಂಟೇಟಿವ್ ಇನ್ ಎನಿ ಫಾರ್ಮ್, ತಂದೆಯಾಗಿಯೋ ಅಣ್ಣ ಗಂಡನೋ ಸ್ನೇಹಿತರಾಗಿಯೋ ಯಾರನ್ನಾದ್ರೂ ಕರ್ಕೊಂಡೋಗಿ ಸೈನ್ ಹಾಕಿಸ್ಬೇಕು, ಅಥವಾ ಅವರ ಪ್ರೆಸೆನ್ಸಲ್ಲಿ ನನಗೆ ಕೌನ್ಸಿಲಿಂಗ್ ಆಗೋದು, ನನ್ನ ಮಾತುಕತೆ, ದರ್ ಇಸ್ ನೋ ಸಚ್ ರೆಸ್ಟ್ರಿಕ್ಷನ್ಸ್ ಎಟ್ ಆಲ್ ಸ್ಮಿತಾ. ಇವಾಗ ಏನಂದರೆ ಎಲ್ಲ ಡಾಕ್ಯುಮೆಂಟ್ಸು, ನಾನು ಅಷ್ಟು ಡಾಕ್ಯುಮೆಂಟ್ ಪ್ರತಿ ದಾಖಲೆಗಳಿಗೆ ನಾವೇನು ಸೈನ್ ಮಾಡಿರ್ತೀವಿ ಒಂದೊಂದು ಪ್ರಕ್ರಿಯೆ ಆಗುವಾಗಲೂ ಅವರೊಂದು ಫಾರ್ಮ್ಯಾಲಿಟೀಸ್ ನಿಮ್ಗೆ ಗೊತ್ತೇ ಇದೆ ಹಾಸ್ಪಿಟಲಲ್ಲಿ, ದೇ ವಿಲ್ ಹ್ಯಾವ್ ದೇರ್ ಓನ್ ಫಾರ್ಮ್ಯಾಲಿಟೀಸ್. ಆ ಫಾರ್ಮ್ಯಾಲಿಟಿಗೆ ಸೈನ್ ಮಾಡಲಿಕ್ಕೆಲ್ಲ ನಾನೇ ಮಾಡಿದ್ದೀನಿ ವಿನಃ ಯಾರ ಜೊತೆಯಲ್ಲೂ ನನ್ನ ಅಪ್ಪನ ಕರ್ಕೊಂಡು ಹೋಗಿ ಅಪ್ಪ ಇದ್ದಾರೆ, ತಮ್ಮ ಇದ್ದಾನೆ, ಭಾವ ಇದ್ದಾರೆ, ನೋ, there is no need of a men representation. I think that is so beautiful. ಇದು ಕಾಂಪಿಟೇಷನ್ ಅಲ್ಲ, ಅಂದ್ರೆ ಫೆಮಿನಿಸಮ್ನ ಎಕ್ಸಾಕ್ಟ್ಲಿ. ಐ ಆಮ್ ನಾಟ್ ಸೇಯಿಂಗ್ ದಟ್. ನಿಜ. ಮತ್ತು ಇನ್ನೊಂದು ಕುತೂಹಲ ಅಂದರೆ, ಎಷ್ಟೋ ಮಂದಿ ಹೆಣ್ಮಕ್ಳು ಅದರಲ್ಲೂ ಕೆರಿಯರ್ ವಿಚಾರಕ್ಕೋ 30-35 ಆದಮೇಲೂ ಕೂಡ ತಾಯಿ ಆಗ್ಲಿಕ್ಕೆ ಸಾಧ್ಯ ಆಗಿರಲ್ಲ, ಅಥವಾ ಈಗಿನ ದಿನಗಳಲ್ಲಿ ದಾಂಪತ್ಯ ಜೀವನದ ಕಂಪ್ಯಾಟಿಬಿಲಿಟಿ ಬಗ್ಗೆನೂ ಸಾಕಷ್ಟು ತಕರಾರುಗಳಿದೆ. ಹಿಂಗಿದ್ದವ್ರಿಗೆ ಈ ಥರದ ಸಂಗತಿ ಅಂದರೆ ಯಾರೂ ಇಲ್ದಿದ್ರೂ ಪರವಾಗಿಲ್ಲ, ತಾಯಿ ಆಗೋ ನನ್ನ ಹಕ್ಕಿಗೆ ಅವಕಾಶ ಇದೆ ಅನ್ನೋದಕ್ಕೆ ನೀವೊಂದು ದೊಡ್ಡ ರೋಲ್ ಮಾಡೆಲ್ ಆದ್ರಿ. ಫಾರ್ ದಟ್ ನಾನು ಅದಕ್ಕೆ ಹೇಳಿದೆ ಶುರುವಲ್ಲೇ ಥ್ಯಾಂಕ್ ಯು ಹೇಳ್ತೀನಿ ನಿಮಗೆ ಅಂತ ಹೇಳಿ. ಯಾಕಂದರೆ ನಿಮ್ಮಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ವಿಚಾರಗಳು ಗೊತ್ತಾಗ್ತದೆ. ಮೆಡಿಕಲ್ ಬಗ್ಗೆ ಮಾತನಾಡ್ತಿದ್ವಿ, ಬಯಾಲಜಿ ಬಗ್ಗೆ ಮಾತಾಡೋಣ. 40+ ಯೂಶಲಿ ಏನೆಲ್ಲ ಸಜೆಸ್ಟ್ ಮಾಡ್ತಾರೆ ಅಂದರೆ, 30 ಆಯಿತು ಅಂದರೆ ಮಗು ಮಾಡ್ಕೊಳ್ಳಲ್ವಾ. ನಾನು ನಾರ್ಮಲಿ ಹೇಳ್ತಿದ್ದೀನಿ, ಮನೇಲಿರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, 30 ಆಗೋಯ್ತು ಮಗು ಮಾಡ್ಕೊಳ್ಳಲ್ವಾ, 35 ಕಷ್ಟ ಇನ್ನು, ಈ ರೀತಿ. 40ನೇ ವಯಸ್ಸಿನಲ್ಲಿ ಹೆಣ್ಮಗಳ ಬಾಡಿ, ಇಸ್ ಇಟ್ ಓಕೆ ಟು ಹ್ಯಾವ್ ಕಿಡ್, ಅದರಲ್ಲೂ ಟ್ವಿನ್ಸ್? ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ನಿಮಗೆ? ಒಂದೇನಪ್ಪ ಅಂತ ಹೇಳಿದ್ರೆ, ದೇಹಸ್ಥಿತಿ ನಿಮಗೆ ಎಷ್ಟು ತಯಾರಾಗಿದೆ ಅಂತ ಅದನ್ನು ನೋಡ್ತಾರೆ.
ನಿಮಗೆ ಒಂದು ಮಗುನ ಹೆರಲಿಕ್ಕೆ ನಿಮಗೆ ದೇಹದಲ್ಲಿ ನಿಮಗೆ ಶಕ್ತಿ ಇದೆಯಾ ಅನ್ನುವಂಥದ್ದು. ಆ್ಯಂಡ್ ವೆದರ್ ಇಟ್ ಇಸ್ 40 ಟಿಲ್ ದ ಟೈಮ್ ದಟ್ ವಿ ಹ್ಯಾವ್ ಅ ಸೈಕಲ್ ಗೋಯಿಂಗ್, ವೆದರ್ ವಿ ಆರ್ ಇನ್ 40s or 30s, ಇದು ಎವ್ರಿ ಇಂಡಿವಿಜುವಲಿ ಹೌ ದೇ ಮೇಂಟೈನ್ ದೇರ್ ಹೆಲ್ತ್. ಬರೀ ದೇಹ ಅಂತ ಹೇಳಿದ್ರೆ ಬರೀ ನನ್ನ ಆಕಾರ ಫಿಗರ್ ಅಷ್ಟೇ ಅಲ್ಲ, ಅಥವಾ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಇಂಟರ್ನಲಿನೂ ನಾನು ಎಷ್ಟು ಹೆಲ್ದಿಯಾಗಿ ನಾನು ಇಟ್ಕೊಂಡಿದ್ದೀನಿ ಅನ್ನೋವಂಥದ್ದು ತುಂಬ ಮುಖ್ಯ ಆಗುತ್ತೆ. ಇನ್ ಮೈ ಕೇಸ್ ಡಾಕ್ಟರ್ ವಾಸ್ ಆಲ್ಸೋ ವೆರಿ ಹ್ಯಾಪಿ, ಯಾಕಂದರೆ ನಾನು ಅಷ್ಟೊಂದು ಒಬೀಸ್ ಇರಲಿಲ್ಲ, ನನ್ನ ಎತ್ತರಕ್ಕೆ ಎಷ್ಟಿರಬೇಕೋ ನನಗೆ ಅಷ್ಟೇ ತೂಕ ಇತ್ತು, ಮತ್ತು ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರಿಂದ ಆಮೇಲೆ ಹೆಚ್ಚಾಗಿ ನಾನು ಹೊರಗಡೆ ಊಟ ಅಥವಾ ಜಂಕ್ ತಿನ್ನೋದು ಅದೆಲ್ಲ ಯಾವುದೂ ಅಭ್ಯಾಸ ಮಾಡ್ಕೊಂಡಿರಲಿಲ್ಲ. ಸೊ ದ್ಯಾಟ್ ಹೆಲ್ಪ್ ಮೀ, ನನಗೆ ಹೆಲ್ಪ್ ಆಗಿದೆ. ಅಂದರೆ ನನ್ನ ಆತ್ಮವಿಶ್ವಾಸ ಅದರಿಂದ ಸ್ವಲ್ಪ ಐ ನೋ ದಟ್ ಐ ಕ್ಯಾನ್ ಸ್ಟಿಲ್ ಗೋ ಹೆಡ್ ಅಂತ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. ಬಟ್ ಇಟ್ಸ್ ನಾಟ್ ದ ಸೇಮ್ ವಿತ್ ಸೋ ಮೆನಿ ವುಮೆನ್. ಯಾಕಂದರೆ ಇವತ್ತು ಯಂಗರ್ ಗರ್ಲ್ಸ್ ಅವರಿಗಾಗಲೇ PCOD ಈ ಥರದ್ದು ಮತ್ತು ಹಾರ್ಮೋನಲ್ ಚೇಂಜಸ್ಸು ತುಂಬ, ಅಂದರೆ ದೇ ಗೋ ಥ್ರೂ ಲಾಡ್ ಆಫ್ ಗೈನಿಕ್ ರಿಲೇಟೆಡ್ ಇಶ್ಯೂಸ್. I had not seen a gynecologist till the time I had decided actually. For so long years. ಹಾಗಾಗಿ ನಂದು ಯಾವತ್ತೂ ಒಂದೇನು ಏರುಪೇರಿರಲಿಲ್ಲ. ಏನೇ ಆದ್ರೂ ನಮಗಾಗಲೇ 35 ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೊಂದು ಇದು ಟೈಮ್ ಬಾಂಬ್ ಥರ ಹೇಳ್ತಾ ಇರುತ್ತೆ, ಟಿಕ್ 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 ಅಂತ ಹೇಳ್ತಾ ಇರುತ್ತೆ, ಇಟ್ಸ್ ಟೈಮ್ ಇಸ್ ಅಪ್ ಅಂತ ಹೇಳ್ತಾ ಇರುತ್ತೆ. ಅದರಲ್ಲಿ ಏನಾಗ್ತಿರುತ್ತೆ ಗೊತ್ತಾ ಸ್ಮಿತಾ, ಮ್ಯಾರಿಡ್ ಮದುವೆ ಆದವರಿಗೆ ಬೇರೆ ಒಂದು. ಈಗ ನಾವು ಮದುವೆ ಆಗದೆ ಇರೋರಿಗೆ when 35 also you're still looking for somebody, you still think you have time, searching for somebody ಅಥವಾ waiting for somebody, waiting, searching, looking, and we lose out our time. ಆಯಿತಾ? ಸೊ ಅದು ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ 35 ಅಂತ ಇರುವಾಗ ಈ ಎಲ್ಲ ಅಪೇಕ್ಷೆಗಳು, ಈ ಹಂಬಲಗಳು ನಮಗೆ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಐ ಥಿಂಕ್ ವೆನ್ ಯು ಆಲ್ರೆಡಿ ಸ್ವಲ್ಪ ಲಿಟಲ್ ಬಿಟ್ ಆಫ್ 30, ಒಂದು 32, 33 ದಾಟ್ತಾ ಇದೆ ಅಂತ ಹೇಳಿದ್ರೆ ನಮಗೊಂಥರ ಪೂರ್ತಿಯಾಗಿ ಯು ಬಿಕಮ್ ಅ ಕಂಪ್ಲೀಟ್ ವುಮನ್. ಒಂದು ಹುಡುಗಿಯಿಂದ ವಿ ಟರ್ನ್ ಔಟ್ ಟು ಬಿ ಅ ವುಮನ್. ಆ ವುಮನ್ ಆಗಿರುವಾಗ ನಾನು ಹೆಂಗಸು ಮಹಿಳೆಯಾಗಿ ನನಗೆ ಏನೇನು ಬರುತ್ತೆ ಆ ಏಜಿಗೆ, ಇಟ್ ವಿಲ್ ಸ್ಟಾರ್ಟ್ ಅಕರಿಂಗ್ ಇನ್ ಯುವರ್ ಮೈಂಡ್. ಸೊ ಮೋಸ್ಟ್ಲಿ ಏನಾಗುತ್ತೆ, ವೆನ್ ಯು ಗೆಟ್ ಮ್ಯಾರಿಡ್ ಇನ್ 20s and then you have children early and things like that, probably ಅದು ಯು ಡೋಂಟ್ ಸಿ ನಾವು ನಮ್ಗೆ ಏನೇನೆಲ್ಲ ವಾಟ್ ವಿ ಲ್ಯಾಕ್ ಅಂತ, ಬಿಕಾಸ್ ಯು ಆರ್ ಆಲ್ರೆಡಿ ಸೆಟಲ್ಡ್ ಇನ್ ಯುವರ್ ಮೈಂಡ್ ಬೈ 30. ಬಟ್ ಸಂಬಡಿ ಲೈಕ್ ಯು ಆರ್ ನಾಟ್ ಸೆಟಲ್ಡ್ ಇನ್ ಮೈಂಡ್ ಅದರ್ವೈಸ್ ಆಲ್ಸೋ. ನಾವು ಒಂದು ಕಾನ್ಸ್ಟೆಂಟ್ ಆಗಿ ವಿ ಆರ್ ಸರ್ಚಲ್ಲಿ ಇರ್ತೀವಿ, ಪಾರ್ಟ್ನರ್ ಬೇಕು ಅಂತ. ಆಮೇಲೆ ಆ ಟೈಮಲ್ಲಿ ಯು ನೋ ದಟ್ ವಿ ಸ್ಟಿಲ್ ಎಲಿಜಿಬಲ್, ನಮ್ಗೆ ಟೈಮ್ ಇದೆ,